ನಾವು ಕತೆ ಹೇಳ್ತಾ ಇದ್ದೀವಲ್ಲ, ದೀರ್ಘಕಾಲದ ನಂತರ ಅಂದರೆ ಕಶ್ಯಪನ ಒಂದು ತಪಸ್ಸು ಎಷ್ಟು ತೀವ್ರವಾಗಿತ್ತಪ್ಪ ಅಂದರೆ, ಆ ಕಶ್ಯಪನ ತಪಸ್ಸು ಅಗ್ನಿದೇವ ವಾಯುದೇವ ತಾವಾಗೆ ಬಂದು ಅವನಿಗೆ ಸೇವೆ ಮಾಡೋದಕ್ಕೆ ಶುರು ಮಾಡಿದ್ರು ಅಂತ ಹೇಳ್ಕೊಂಡ್ವಲ್ಲ. ಆಮೇಲೆ ಎಷ್ಟೋ ಕಾಲ ನಂತರ ಶಿವನವನಿಗೆ ಪಂಚಮುಖನಾಗಿ ದರ್ಶನ ಕೊಡ್ತಾನೆ. ಏನು ವರ ಬೇಕೋ ಕೋರ್ಕೋ ಅಂತೇಳಿ ಹೇಳ್ತಾನೆ. ಆ ವೃದ್ಧ ಬ್ರಾಹ್ಮಣ ನೀನೇ ನನಗೆ ಮಗನಾಗಿ ಹುಟ್ಟು ಅಂತ ಕೇಳ್ಕೊತಾನೆ. ಶಿವನ್ ನಗುತ್ತಾ, ಈ ಜನ್ಮ ನಿನಗೆ ಆಗೋಗ್ಬಿಟ್ಟಿದೆ, ಬರುವ ಜನ್ಮದಲ್ಲಿ ಹನುಮಂತ ಅಂತಕ್ಕಂಥ ಹೆಸರಿನಿಂದ ನಿನಗೆ ಮಗನಾಗಿ ಹುಡ್ತೀನಿ ಬಿಡು ಅಂತ ಕೇಳ್ತಾನೆ. ಪಕ್ಕದಲ್ಲೇ ನಿಂತಿದ್ದ ಅಗ್ನಿ ವಾಯು ದೇವತೆಗಳಿಗೂ ಆಸೆ ಆಗಿಬಿಡುತ್ತಂತೆ. ದೇವಾ, ನಮಗೂ ನೀನು ಮಗನಾಗಿ ಹುಟ್ಟು ಅಂತ ಬೇಡ್ಕೊಳ್ತಾರೆ. ಶಿವನ್ ನಕ್ಕು ಸರಿ ಹಾಗೆ ಆಗಲಿ ಅಂತ ಕೇಳ್ತಾನೆ. ಕೆಲ ಕಾಲದ ನಂತರ ಆ ಕಶ್ಯಪ ಬ್ರಾಹ್ಮಣ ಕೇಸರಿ ಅಂತಕ್ಕಂಥ ಹೆಸರಿನ ವಾನರ ರಾಜನಾಗಿ ಹುಟ್ಟುತ್ತಾನೆ. ಕಶ್ಯಪನ ಧರ್ಮಪತ್ನಿಯಾಗಿದ್ದ ಸಾಧ್ಯಾದೇವಿ ಅಹಲ್ಯ ಗೌತಮ ದಂಪತಿಗಳಿಗೆ ಅಪೂರ್ವವಾದ ಸೌಂದರ್ಯದಿಂದ ಅಂಜನಾ ಅನ್ನೋ ಹೆಸರಿನ ಮಗಳಾಗಿ ಹುಟ್ಟುತ್ತಾಳೆ. 16,000 ಅಂದರೆ ಪರ್ವತಗಳ ರಾಜನಾಗಿದ್ದ, ಅಂದರೆ 16,000 ಪರ್ವಗಳು ಅಂತ ಬೇಕಾದ್ರೆ ಹೇಳ್ಬೋದು, ಅಷ್ಟು ರಾಜನಾಗಿದ್ದ ಆ ಜಾತಿಯಲ್ಲಿ, ಅಂದರೆ ವಾನರ ಜಾತಿಯಲ್ಲಿ ಮಹಾ ದೊಡ್ಡವನಾಗಿದ್ದ, ಕಾಡಿನಲ್ಲಿ ತಪಸ್ಸು ಮಾಡ್ತಾ ಇದ್ದ ಮಹರ್ಷಿಗಳನ್ನು ಯಾವಾಗಲೂ ರಕ್ಷಣೆ ಮಾಡ್ತಾ ಇದ್ದ ಅಂಥ ದೊಡ್ಡವನವನು. ಆ ಕಾಲದಲ್ಲಿ ಶಂಭಸಾಧನ ಅಂತಕ್ಕಂಥ ರಾಕ್ಷಸ ಋಷಿ ಮುನಿಗಳನ್ನು ದೇವತೆಗಳನ್ನು ಪೀಡಿಸ್ತಾ ಇದ್ದ. ದೇವತೆಗಳೆಲ್ಲ ಬ್ರಹ್ಮದೇವನ ಹತ್ರ ಹೋಗಿ ಸಲಹೆ ಕೇಳ್ತಾರೆ. ಬ್ರಹ್ಮನು ಅವನನ್ನು ಸಂಹಾರ ಮಾಡುವ ಶಕ್ತಿ ಅದಿರುವುದರಿಂದ ಕೇಸರಿ ಅನ್ನತಕ್ಕಂಥ ವಾನರ ರಾಜನಿಗೆ ಮಾತ್ರ ಅಂಥದ್ದಿತ್ತು ಅಂತ ಗೊತ್ತಾಯಿತು ಅಂತ ಹೇಳ್ತಾನೆ. ಮುನಿಗಳೆಲ್ಲ ಕೇಸರಿ ಹತ್ತಿರ ಹೋಗಿ ಬೇಡ್ಕೊಳ್ತಾರೆ. ಕೇಸರಿಯ ಅವರಿಗೆ ಅಭಯವನ್ನು ಕೊಟ್ಟು, ಇದನ್ನೆಲ್ಲ ಗಮನಿಸಿದ ನಾರದನು ಶಂಭಸಾಧನ ಹತ್ತಿರ ಹೋಗ್ಬಿಟ್ಟು ಈ ವಿಷಯವನ್ನೆಲ್ಲ ಹೇಳ್ತಾನೆ. ಕತೆ ಸ್ವಲ್ಪ ಸಿಕ್ಕಾಗಿದೆಯಲ್ಲ, ಸ್ವಲ್ಪ ಯೋಚನೆ ಮಾಡಿ ಕೇಳಬೇಕು. ನೀವು ಗಮನವಿಟ್ಟು ಕೇಳಿದರೆ ಮಾತ್ರ ಈ ಒಂದು ಪರಂಪರೆ ನಿಮಗೆ ಗೊತ್ತಾಗುತ್ತೆ. ಇಲ್ಲವರೆ ಆಂಜನೇಯನ ಪರಂಪರೆ ಗೊತ್ತಾಗಲ್ಲ ನಿಮಗೆ. ತುಂಬ ಸಿಕ್ಕಾಗಿದ್ದಂಗಿದೆ, ಆದರೆ ತುಂಬ ಡೀಟೇಲ್ ಆಗಿದೆ. ಅದನ್ನು ಕೇಳಿರ್ತಕ್ಕಂಥ ರಾಕ್ಷಸ ಕೋಪೋದ್ರಿಕ್ತನಾಗಿ ಕೇಸರಿ ಮೇಲೆ ಯುದ್ಧಕ್ಕೆ ಹೊರಡ್ತಾನೆ. ಇದೇ ಸಮಯವನ್ನು ಕಾಯ್ತಾ ಇರ್ತಕ್ಕಂಥ ಕೇಸರಿ ಸಂತೋಷದಿಂದ ಯುದ್ಧ ಮಾಡಿ ಶಂಭಸಾಧನನ್ನು ಸಂಹಾರ ಮಾಡ್ತಾನೆ. ದೇವತೆಗಳೆಲ್ಲರೂ ಕೂಡ ಆಶ್ಚರ್ಯ ಪಡ್ತಾರೆ. ಆ ಪ್ರಾಂತ್ಯದಲ್ಲಿ ಕುಂಜರ ಮತ್ತು ವಿಂಧ್ಯಾವಳಿ ಅಂತಕ್ಕಂಥ ವಾನರ ವೀರ ದಂಪತಿಗಳು ಇರ್ತಾರೆ. ಸಂತಾನಾರ್ಥ ಅವರು ಶಿವನನ್ನು ಕುರಿತು ತಪಸ್ಸನ್ನು ಮಾಡ್ತಾರೆ. ಶಿವನು ಪ್ರತ್ಯಕ್ಷನಾಗಿ ನಿನಗೆ ಸಂತಾನ ಯೋಗ ಇಲ್ಲ, ಆದರೂ ಒಂದು ಒಳ್ಳೆ ಹೆಣ್ಣು ಮಗುವನ್ನು ದತ್ತುವಾಗಿ ಅನುಗ್ರಹಿಸ್ತಾ ಇದ್ದೀನಿ, ಆ ಮಗುವಿಂದ ನಿನಗೆ ಒಳ್ಳೆ ಕೀರ್ತಿ ಉಂಟಾಗುತ್ತೆ ಅಂಥೇಳಿ ಅಂತರ್ಧಾನ ಆಗ್ತಾನೆ. ಅಲ್ಲಿಂದ ಮಾಯ ಆಗೋಗ್ಬಿಡ್ತಾನೆ. ಇದು ಹೀಗಿರುವಾಗ ಅಹಲ್ಯ ಗೌತಮ ದಂಪತಿಗಳಿಗೆ ಶತಾನಂದ ಅಂತಕ್ಕಂಥ ಮಗ, ಅಂಜನಾ ಅಂತಕ್ಕಂಥ ಮಗಳು ಕೂಡ ಹುಟ್ಟುತ್ತಾರೆ. ಗಂಧರ್ವ ಕನ್ಯಾದ ಸುಕನ್ಯೆ ಮೊದಲು ಸಂಧ್ಯಾದೇವಿಯಾಗಿ, ಆಗ ಅಂಜನಾದೇವಿಯಾಗಿ ಕೂಡ ಜನ್ಮ ತಾಳ್ತಾಳೆ. ಅಂದರೆ ಸಾಧ್ಯಾದೇವಿ ಸಂಧ್ಯಾದೇವಿ ಕೂಡ ಅಂತಾರೆ, ಸಾಧ್ಯಾದೇವಿ ಅನ್ನೋಣ. ಇಲ್ಲಿ ಬ್ರಹ್ಮಮಾನಸ ಪುತ್ರಿಯಾದ ಅಹಲ್ಯೆ ತುಂಬ ಸೌಂದರ್ಯವತಿಯಾಗಿದ್ಲು. ಇಂದ್ರ ಸೂರ್ಯರು ಅವಳನ್ನು ಮೆಚ್ಚಿಕೊಂಡಿದ್ರು.
ಆದರೆ ಬ್ರಹ್ಮ ಅಹಲ್ಯೆಯನ್ನ ದೀರ್ಘ ಸಮಾಧಿಯಲ್ಲಿದ್ದ ಗೌತಮ ಮಹರ್ಷಿಗೆ ಕೊಟ್ಟು ಮದುವೆ ಮಾಡ್ತಾನೆ. ಮುಂದೆ ನೋಡೋಣ ಏನಾಗುತ್ತೆ ಅನ್ನೋದು. ಜಯದತ್ತ.